ಮಹಾರಾಷ್ಟ್ರದಲ್ಲಿ ವಿಪಕ್ಷ ಮೈತ್ರಿಕೂಟವೇ ಇಲ್ಲವಾಗಿಸೋಕೆ ಬಿಜೆಪಿ ತಂತ್ರ ರಚಿಸ್ತಾ ಇದೆಯಾ? ಎನ್ಸಿಪಿಯ 2 ಬಣಗಳು ಮತ್ತೆ ಒಂದಾಗಬಹುದು ಅನ್ನೋ ಚರ್ಚೆಗಳು ಕೇಳಿ ಬರ್ತಿರುವಾಗಲೇ ಶಿವಸೇನೆಯ 2 ಬಣಗಳನ್ನ ಒಗ್ಗೂಡಿಸುವ ಮಾಸ್ಟರ್ ಪ್ಲಾನ್ ತಯಾರಾಗಿದೆಯಾ? ದೇವಭಾವು ಫಡ್ನವೀಸ್ ಅಂತ ಪ್ರೀತಿಯಿಂದ ಕರೆದು ಯಾವ ಸಂದೇಶವನ್ನ ಶಿವಸೇನೆ ಉದ್ಧವ್ ಬಣ ನೀಡ್ತಾ ಇದೆ? ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ಅಭಿನಂದಿಸ್ತಾ ಶಿವಸೇನೆ ಉದ್ಧವ್ ಬಣದ ಮುಖವಾಣಿ ಹೇಳಿದ್ದೇನು? ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಮುಖವಾಣಿ ಸಾಮ್ನಾ ಶುಕ್ರವಾರ ಅಭಿನಂದನೆಗಳು ದೇವಭಾವು ಅನ್ನೋ ಶೀರ್ಷಿಕೆಯ ಸಂಪಾದಕೀಯದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಹಾಡಿ ಹೊಗಳಿದೆ. ನಕ್ಸಲ್ ಪೀಡಿತ ಪ್ರದೇಶ ಗಡ್ಚಿರೋಲಿಯಲ್ಲಿ 11 ನಕ್ಸಲೀಯರು ಶರಣಾದ ಘಟನೆ ನಡೆದ ಬಳಿಕ ಈ ಅಭಿನಂದನೆ ಬಂದಿದೆ. ನಕ್ಸಲ್ ಪೀಡಿತ ಪ್ರದೇಶ ಗಡ್ಚಿರೋಲಿಯ ಅಭಿವೃದ್ಧಿಗೆ ಫಡ್ನವೀಸ್ ಅವರ ಬದ್ಧತೆಯನ್ನ ಸಾಮ್ನಾ ಸಂಪಾದಕೀಯ ಶ್ಲಾಘಿಸಿದೆ. ಹೊಸ ವರ್ಷದ ದಿನದಂದು ಜಿಲ್ಲೆಯಲ್ಲಿ ಹೊಸ ಯೋಜನೆಗಳನ್ನು ಉದ್ಘಾಟಿಸುವ ಫಡ್ನವೀಸ್ ಅವರ ನಿರ್ಧಾರವನ್ನ ಸಾಮ್ನಾ ಸ್ವಾಗತಿಸಿದೆ. ಆದರೆ ಈ ಸಂಪಾದಕೀಯದ ಬಳಿಕ ಬೇರೆಯೇ ಚರ್ಚೆ ಶುರುವಾಗಿದೆ. ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಫಡ್ನವೀಸ್ ಅವರನ್ನ ಭೇಟಿಯಾದ ಕೆಲವು ದಿನಗಳ ನಂತರ ಈ ಬೆಳವಣಿಗೆ ನಡೆದಿದ್ದು ಬಿಜೆಪಿ ಜೊತೆ ಮತ್ತೆ ಮೈತ್ರಿಯ ವದಂತಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಜೋರಾಗಿದೆ. 2019ರ ವಿಧಾನಸಭೆ ಚುನಾವಣೆ ನಂತರ ಶಿವಸೇನೆ ಭಾರತೀಯ ಜನತಾ ಪಕ್ಷದ ಜೊತೆಗಿನ ತನ್ನ ದೀರ್ಘಕಾಲದ ಮೈತ್ರಿಯನ್ನ ಮುರಿದಿತ್ತು. ಸೈದ್ಧಾಂತಿಕವಾಗಿ ವಿಭಿನ್ನ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎನ್ಸಿಪಿ ಬೆಂಬಲದೊಂದಿಗೆ ಠಾಕ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದರೆ 39 ಪಕ್ಷದ ಶಾಸಕರ ಬೆಂಬಲದೊಂದಿಗೆ ಏಕನಾಥ್ ಶಿಂದೆ ಜೂನ್ 2022ರಲ್ಲಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ ನಂತರ ಶಿವಸೇನೆಯಲ್ಲಿ ಒಡಕು ಉಂಟಾಗಿತ್ತು ಮತ್ತು ಠಾಕ್ರೆ ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು. ಆದರೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವ ಉದ್ಧವ್ ಠಾಕ್ರೆ ಬಿಜೆಪಿ ಜೊತೆ ಮತ್ತೆ ಕೈ ಜೋಡಿಸಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಮೊದಲು ಅವರ ಭೇಟಿ ಮತ್ತು ಇದೀಗ ಸಾಮ್ನಾದಲ್ಲಿ ಪ್ರಕಟವಾಗಿರುವ ಫಡ್ನವೀಸ್ ಪರ ಸಂಪಾದಕೀಯ ಒಳಗಿಂದೊಳಗೆ ಏನೋ ಬೇಯ್ತಿರೋದನ್ನ ಸೂಚಿಸುತ್ತಿರುವ ಹಾಗೆ ಇದೆ. ಗಣಿ ಉದ್ಯಮಿಗಳ ಹಿತಾಸಕ್ತಿಗಾಗಿ ಕೆಲಸ ಮಾಡೋದಕ್ಕಿಂತ ಸ್ಥಳೀಯ ಬುಡಕಟ್ಟು ಸಮುದಾಯಗಳಿಗೆ ಅಭಿವೃದ್ಧಿಯ ಲಾಭವನ್ನ ನೀಡಿದ್ರೆ ಮಾತ್ರ ಗಡ್ಚಿರೋಲಿಯನ್ನ ನಕ್ಸಲೀಯರ ಜಿಲ್ಲೆಯಿಂದ ಉಕ್ಕಿನ ನಗರವನ್ನಾಗಿ ಮಾಡಬಹುದು ಅಂತ ಸಾಮ್ನಾ ಹೇಳಿದೆ. ಪ್ರಸ್ತುತ ಮುಖ್ಯಮಂತ್ರಿ ಗಡ್ಚಿರೋಲಿಗೆ ನಕ್ಸಲೀಯರ ಜಿಲ್ಲೆಯ ಬದಲಿಗೆ ಉಕ್ಕಿನ ನಗರ ಎಂಬ ಹೊಸ ಗುರುತನ್ನ ನೀಡೋಕೆ ಬಯಸಿದ್ರೆ ಅವರನ್ನ ಸ್ವಾಗತಿಸಬೇಕು ಅಂತ ಸಂಪಾದಕೀಯ ಹೇಳಿದೆ. ಈಗಿನ ಮುಖ್ಯಮಂತ್ರಿ ಗಡ್ಚಿರೋಲಿಯಲ್ಲಿ ನಕ್ಸಲೀಯರ ಜಿಲ್ಲೆ ಎಂಬ ಚಿತ್ರವನ್ನ ಬದಲಾಯಿಸೋಕೆ ನಿರ್ಧರಿಸಿದ್ರೆ ನಾವು ಅವರನ್ನ ಅಭಿನಂದಿಸುತ್ತೇವೆ. ಮುಖ್ಯಮಂತ್ರಿ ಫಡ್ನವೀಸ್ ಅವರು ಗಡ್ಚಿರೋಲಿಯ ಮೇಲೆ ಗಮನ ಹರಿಸೋಕೆ ನಿರ್ಧರಿಸಿದ್ದಾರೆ. ಇತರ ಕ್ಯಾಬಿನೆಟ್ ಮಂತ್ರಿಗಳು ಲಾಭದಾಯಕ ಹುದ್ದೆಗಳನ್ನ ಪಡೆಯುವಲ್ಲಿ ನಿರತರಾಗಿದ್ದಾಗ ಫಡ್ನವೀಸ್ ಈ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಪ್ರಗತಿಯ ಹೊಸ ಯುಗವನ್ನ ಪ್ರಾರಂಭಿಸಿದ್ದಾರೆ ಅಂತ ಸಂಪಾದಕೀಯ ಹೇಳಿದೆ. ಈ ಸಂಪಾದಕೀಯದ ಕುರಿತು ಉದ್ಧವ್ ಬಣದ ಶಿವಸೇನೆ ಸಂಸದ ಸಂಜಯ್ ರಾವತ್ ಪ್ರತಿಕ್ರಿಯಿಸಿದ್ದಾರೆ. ಸಂಜಯ್ ರಾವತ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ಸಾಮ್ನಾ ಸಂಪಾದಕೀಯದಲ್ಲಿ ಫಡ್ನವೀಸ್ ಅವರನ್ನ ಹೊಗಳಿರುವ ಕುರಿತು ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ನಾನು 10 ನಕ್ಸಲೀಯರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸಿ ಭಾರತೀಯ ಸಂವಿಧಾನವನ್ನ ಸ್ವೀಕರಿಸುವ ದೃಶ್ಯಗಳನ್ನ ನೋಡಿದ್ದೇನೆ. ಆದ್ರಿಂದ ಯಾರಾದ್ರೂ ಅದನ್ನ ಮಾಡಿದ್ರೆ ಅದನ್ನ ಪ್ರಶಂಸಿಸಬೇಕು. ಗಡ್ಚಿರೋಲಿ ಅಭಿವೃದ್ಧಿಗೊಂಡ್ರೆ ಇಡೀ ರಾಜ್ಯಕ್ಕೆ ಒಳ್ಳೆಯದು ಮತ್ತು ಇದು ಮಹಾರಾಷ್ಟ್ರದ ಉಕ್ಕಿನ ನಗರವಾದ್ರೆ ಅದಕ್ಕಿಂತ ಉತ್ತಮವಾಗಿದ್ದು ಯಾವುದೂ ಇಲ್ಲ. ಇವೆಲ್ಲ ದೇವೇಂದ್ರ ಫಡ್ನವೀಸ್ ಅವರ ಹೊಸ ಹೆಜ್ಜೆಯ ನಂತರ ನಡೆದಿದೆ ಅಂತಾದ್ರೆ ಯಾರೂ ಇದನ್ನ ಪ್ರಶಂಸೆ ಮಾಡದೇ ಇರುವುದು ಸರಿಯಾದ ವಿಚಾರವಲ್ಲ ಅಂತ ಹೇಳಿದ್ದಾರೆ. ನಾವು ಯಾವಾಗ್ಲೂ ಒಳ್ಳೆ ಕ್ರಮಗಳನ್ನ ಮೆಚ್ಚುತ್ತೇವೆ. ನಾವು ಪ್ರಧಾನಿ ಮೋದಿ ಅವರನ್ನು ಟೀಕಿಸ್ತೇವೆ. ಆದ್ರೆ ಅವರು ಏನಾದ್ರೂ ಒಳ್ಳೆಯದನ್ನ ಮಾಡಿದಾಗ ಅವರು ಮಾಡುವ ಒಳ್ಳೆಯ ಕೆಲಸಗಳಿಗೆ ನಾವು ಅವರನ್ನ ಪ್ರಶಂಸಿಸ್ತೀವಿ. ಇಲ್ಲಿವರೆಗೆ ಗಡ್ಚಿರೋಲಿಗೆ ಯಾವುದೇ ಉದ್ಯಮ ಬಂದ್ರೂ ಉದ್ಯಮವನ್ನ ಪ್ರಾರಂಭಿಸೋಕೆ ಆಕಾಂಕ್ಷಿಯಾಗಿದ್ದ ಕೈಗಾರಿಕೋದ್ಯಮಿಯಿಂದ ಸುಲಿಗೆ ಬಗ್ಗೆ ಮಾತ್ರ ಜನ ಯೋಚಿಸ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಿರುವಂತೆ ತೋರ್ತಿದೆ ಮತ್ತು ಅದನ್ನ ಪ್ರಶಂಸೆ ಮಾಡಬೇಕು ಅಂತ ಸಂಜಯ್ ರಾವತ್ ಹೇಳಿದ್ದಾರೆ. ಇನ್ನೊಂದು ಕಡೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಒಂದಾಗಬೇಕು ಅನ್ನೋ ಕರೆಯನ್ನ ಅಜಿತ್ ಪವಾರ್ ತಾಯಿ ನೀಡಿದ್ದಾರೆ. ಹೀಗಿರುವಾಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಬ್ಬಂಟಿಯಾಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಆದ್ರೆ ಇದು ಕಾಂಗ್ರೆಸ್ ಪಾಲಿಗೆ ಲಾಭದಾಯಕವೂ ಆಗಬಹುದು. ಏಕೈಕ ವಿಪಕ್ಷ ಎಂಬ ಸ್ಥಾನದಲ್ಲಿ ಕಾಂಗ್ರೆಸ್ ಬಂದ್ರೆ ಎಲ್ಲ ಬಿಜೆಪಿ ವಿರೋಧಿ ಶಕ್ತಿಗಳ ಬೆಂಬಲ ಕಾಂಗ್ರೆಸ್ಗೆ ಸಿಗಬಹುದು. ಆಡಳಿತ ವಿರೋಧಿ ಎಲ್ಲ ಆಂದೋಲನಗಳನ್ನ ತಾನೇ ಮುನ್ನಡೆಸುವ ಅವಕಾಶ ಕಾಂಗ್ರೆಸ್ಗೆ ಸಿಗತ್ತೆ. ಈ ಮೂಲಕ ರಾಜ್ಯದಲ್ಲಿ ಸಂಘಟನೆಯನ್ನ ಕಾಂಗ್ರೆಸ್ ಮತ್ತೆ ಬಲಪಡಿಸಬಹುದು. ಆದ್ರೆ ಇದು ಹೇಳಿದಷ್ಟು ಸುಲಭ ಅಲ್ಲ. ಮಹಾರಾಷ್ಟ್ರ ಕಾಂಗ್ರೆಸ್ ಒಳಗಿನ ತಿಕ್ಕಾಟಗಳು, ಬಣ ಸಂಘರ್ಷಗಳು ಇವೆಲ್ಲವನ್ನ ಮೀರಿ ಕಾಂಗ್ರೆಸ್ ರಾಜ್ಯ ಸಂಘಟನೆ ಅಷ್ಟು ದೊಡ್ಡ ಸವಾಲನ್ನ ಸ್ವೀಕರಿಸಲಿದೆಯಾ ಅಂತ ಕಾದ್ ನೋಡ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.